ರೋಡಿಗೆ ನಿಂತೇವ್ ನೋಡ್ರಿ ಇಲ್ಲಿ. ನಿಮ್ಗೆ ತೋತೀವಲ್ಲ ಈ ಕಡೆಯಿಂದ. दानाजी तुकाराम पडतारे काशीद पडतरवाडी, अशोक श्रीरंग पडतारे काशीद कलकण, बाळासाहेब काटप्पा सोमनाथ काशीद अटानट्टी, ಅರುಣಗೌಡ ದಯವಿಟ್ಟು ತಮ್ಮ ಪಾಸಿನ ಜೊತೆಗೆ ಹಾಗೂ ತಮ್ಮ ಹೋರಿಯ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಬಂದು ನಿಲ್ಲಬೇಕಾಗಿ ತಮ್ಮನ್ನ ಕೋರಲಾಗಿದೆ. ದಯವಿಟ್ಟು ತಮ್ಮಲ್ಲಿ ಕೋರಲಾಗಿದೆ. ಜಬ್ಬಡಿ ತಾಲೂಕು ನಾಗನೂರ ಏನು ಜಾತ್ರೆ ಬಗ್ಗೆ ನಮ್ಮ ಊರುಗಳು ಒಂದು 2 ಲಕ್ಷ ಮಾರಿವ್ರಿ, ಒಂದು 4 ಮಾರಿವ್ರಿ. ಇದನ್ನು 2 ಲಕ್ಷ ಬೆಡ್ ಹಾಕ್ಯಾರ್ರಿ. ಆರೋಗ್ಯವರಿ ನಮ್ಮ ಹೆಸರು ರೂಪಾಯಿ ಎಲ್ಗುದ್ರಿ ಸಾಕಿ ನಾಗನೂರಿ ತಾಲೂಕು ಕೆಂಪಂಡಿ ಜಿಲ್ಲಾ ಬಾಗಲಕೋಟೆ. ಅಂದರೆ ಈಗ ಸಿದ್ದೇಶ್ವರ ದರ್ಗಾ ಜಾತ್ರೆ ಒಳಗೆ ಒಳ್ಳೆ ಬೇಡಿಕೆ ಬರುತ್ತೆ, ಭಾರಿ ಬೇಡಿಕೆ ರೀ. ಚಲೋ ಮಾರಾಟ ಆಗಿದ್ರಿ. ಅಗದಿ ಎಲ್ಲ ನೀರಿಂದು ಎಲ್ಲ ವ್ಯವಸ್ಥೆ ಚಲೋ ಇಟ್ಟಾರ್ರಿ. ಯಾವುದೇ ಏನು ತರಾಸಿಲ್ಲ ರೀ, ಯಾವುದೂ ಕೊರತೆ ಇಲ್ಲ. ಹೆಸರು ಹೇಳ್ರಿ ಮಾವೇರಿ ರೂಪಾಯಿ ಎಲ್ಗುದ್ರಿ ಸಾಕಿ ನಾಗನೂರು ತಾಲೂಕು ಕೆಂಪಂಡಿ ಜಿಲ್ಲಾ ಬಾಗಲಕೋಟೆ. ನಮ್ಮ ಪಶುಪಾಲನಾ ಪಶುವೈದ್ಯಕೀಯ ಸೇವಾ ಇಲಾಖೆಯ ಬೇರೆ ಜಿಲ್ಲೆಯಿಂದ ಬಂದಿರುವ ಇದೆ. ಹಾಗಾಗಿ ದಯವಿಟ್ಟು ಹೊರಗಡೆ ತೆಗೆದುಕೊಂಡು ಹೋಗಬೇಕಾಗಿ ನಮ್ಮ ಮಾರ್ಗದರ್ಶನದಂತೆ ತಾವು ಪಾಲನೆ ಮಾಡಿ ಒಟ್ಟಾಗಿ ತಿಳಿಸೋದೇನೆಂದ್ರೆ ತಮ್ಮ ಹೋರಿಯನ್ನು ನಿಧಾನವಾಗಿ ಕಳಿಸಿ ನಮ್ಮ ತಂಡದ ಮುಖ್ಯಸ್ಥರು ಹೇಗೆ ಹೇಳ್ತಾರೆ ಅವರ ಮಾರ್ಗದರ್ಶನದಂತೆ ಹೇಗೆ ಸರ್ ಇಲ್ಲಿ ಬೇಡಿಕೆ ಹೇಗದ ಜಾತ್ರೆಗಳಾಗಿ ವ್ಯಾಪಾರ? ಅರೆ ನಂಬರ್ 5 ನೋಡ್ರಿ 5 ಇವಾಗ ಕೊಡ್ರಿ ನೀವು ಸಾರ್ವಜನಿಕರು ಕರೀನಪ್ಪ ಯಾರಿಗೆ ಬಡಿದಾಗಲಿ ನೋಡ್ಬಾರ್ದು. ಎರಡು ರೈತ ಸಂಘಟನೆಯಿಂದ ತೊರವಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ದನ ಜಾನುವಾರುಗಳ ಜಾತ್ರೆಯಲ್ಲಿ ಸಮಸ್ತ ಎಲ್ಲ ರೈತರು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಗ್ರಾಮಗಳಿಂದ
ಇಲ್ಲಿ ತಮ್ಮ ಜಾನುವಾರುಗಳ ತಂದು ಪ್ರದರ್ಶನ ಮಾಡ್ತಿದ್ದಾರೆ ಮತ್ತು ಮಾರಾಟ ಮಾಡ್ತಿದ್ದಾರೆ. ಭಾಳ ಒಂದು ಖುಷಿ ವಿಚಾರ. ಆದ್ರೆ ಅದರ ಜೊತೆಗೆ ನಮ್ಮದು ಏನಪ್ಪ ಅಂದ್ರೆ ಇವತ್ತಿನ ನೋವಿನ ಸಂಗತಿ ಅಂತಂದರೆ ಇಲ್ಲಿ ತಂದಂಥ ಜಾನುವಾರುಗಳು ಏನೋ ಅಕಾಲಿಕವಾಗಿ ಅವುಗಳಿಗೆ ಹಾರ್ಟ್ ಅಟ್ಯಾಕ್ ಗುಂಡಿಸಲಿ ಅಂತ ಕರೀತಾರೆ. ಆ ಥರ ಆದಾಗ ನಿನ್ನೆ ಏನಾಯಿತು, ಸಡನ್ನಾಗಿ ಒಂದು ಗಿರ್ ಆಕಳು ಮತ್ತು ಒಂದು ರೇಸ್ ಹೋರಿ ಎರಡೂ ಅಚಾನಕ್ಕಾಗಿ ಪ್ರಾಣ ಕಳ್ಕೊಂಡು ಅದನ್ನು ಅಂತ್ಯಕ್ರಿಯೆಯನ್ನು ನಿನ್ನೆ ಇದೇ ಜಾಗದಲ್ಲಿ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಆ ಸ್ಥಳದಲ್ಲಿ ಒಂದು ಸರ್ಕಲ್ ಮಾಡುವಂಥ ಒಂದು ನೆನಪಿಗಾಗಿ, ಯಾಕಂದರೆ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ಬಂದು ಆ ಪ್ರಾಣ ಕಳ್ಕೊಂಡಿದ್ದಾವೆ ಅಂದ್ರೆ ಅದಕ್ಕೊಂದು ಸರಿಯಾದ ಸ್ಥಾನಮಾನ ಸಿಗಬೇಕು ಅನ್ನೋಂಥ ನಮ್ಮ ಬೇಡಿಕೆ ಐತಿ. ಮತ್ತು ಮುಂದೆ ಏನಪ್ಪ ಅಂದ್ರೆ ಈ ಇಲಾಖೆಗಳು, ಪಶು ಇಲಾಖೆ ಆಗಿರ್ಬೋದು, APMC ಅವರಾಗಿರ್ಬೋದು, ಇಂಥ ಜಾನುವಾರುಗಳು ರೈತರ ಇನ್ನು ಮುಂದೆ ಎಲ್ಲೇ ಆ ರೈತರ ಕೃಷಿ ಜಮೀನದಲ್ಲೇ ಆಗಿರಲಿ, ಇಂಥ ಒಂದು ಜಾನುವಾರುಗಳ ಜಾತ್ರೆಯಲ್ಲೇ ಆಗಿರಲಿ, ಏನೇ ಒಂದು ಪ್ರಾಣ ಕಳ್ಕೊಂಡು ಅಂದರೆ ಸರ್ಕಾರದಿಂದ ಇವಾಗ ಕೊಡ್ತಕ್ಕಂಥ ಪರಿಹಾರ 10,000 15,000 ರೂಪಾಯಿ ಕೊಡ್ತಾರೆ ಒಂದು ಜಾನುವಾರು ಅದು ಪ್ರಾಣ ಕಳ್ಕೊತಂದ್ರೆ. ಆದರೆ ನಮ್ಮ ಬೇಡಿಕೆ ಏನು, ಆ 10,000-15,000 ರೂಪಾಯಿ ಯಾವ ಕಾರಣಕ್ಕೂ ಎದಕ್ಕೂ ಆಗೋದಿಲ್ಲ. ರೈತ ಮತ್ತೆ ಅದರ ಬದುಕು ಕಟ್ಕೋಬೇಕಮ್ಮ, ಕೃಷಿ ಅವಲಂಬನೆ ಆಗಿರ್ತಾನೆ. ಅದಕ್ಕೆ ಸರ್ಕಾರದಿಂದ 50,000 ರೂಪಾಯಿ ಕನಿಷ್ಠ ಅಂದ್ರೂ ನಿಗದಿಗೊಳಿಸಬೇಕು. ಇವೆಲ್ಲ ಪರಿಶೀಲನೆ ಆಗಬೇಕು. ಇವೆಲ್ಲ ಮುಂದೆ ಈ 10 ವರ್ಷ 20 ವರ್ಷದಿಂದನೂ ಅದೇ ದರವನ್ನು ನಿಗದಿ ಮಾಡ್ಕೊಂಬಂದು ಪರಿಹಾರ ಕೊಡ್ತೀನಿ ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಖರ್ಚು ವೆಚ್ಚ ಇದೆ. ನೀವು 10,000-15,000 ರೂಪಾಯಿ ಕೊಡೋದ್ರೊಳಗೆ ಆತ ರೈತ ಕಚೇರಿಗೆ ಅಲದಾಡ 5,000 ಹೋಗ್ತೈತಿ ಖರ್ಚು ವೆಚ್ಚ. ಆ JCB ಬಂದು ಮಣ್ಣು ಮಾಡೋಕೆ 3-4 ಸಾವಿರ ತೊಗೊಂತಾರೆ. ಮತ್ತು ಇವ್ರು 10,000-15,000 ರೂಪಾಯಿ ಕೊಟ್ಟು ಕೇಸಿಂದ್ರೆ ಇವರು ಯಾವ ಪರಿಹಾರ ಸಾಂತ್ವನ ಕೊಡ್ತಾರ ರೈತನಿಗೆ? ಸರ್ಕಾರ ರೈತನಿಗೆ ಹೆಗಲಿ ಕೊಡೋದಾದ್ರೆ ಯಾರು ಈ ರೈತರ ಒಂದು ಪ್ರಾಣಿಗಳು ಏನೋ ಜಾನುವಾರು ಪ್ರಾಣ ಕಳ್ಕೊತಾವಲ್ಲ ಅವುಗಳಿಗೆ ಕನಿಷ್ಠ ನಮ್ಮ ಬೇಡಿಕೆ ಏನಂದ್ರೆ 50,000 ರೂಪಾಯಿ ನಿಗದಿಗೊಳಿಸ್ಬೇಕು ನಮ್ಮ ಬೇಡಿಕೆ ಇದೆ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು. ಬಿಜಾಪುರ ಜಿಲ್ಲಾ ತರ್ವಿ ಗ್ರಾಮನ್ಯಾಗ ಸಂಕ್ರಮಣ ಜಾತ್ರೆ ಆಗ್ತಿತ್ತಲ್ಲ, ಪರೂರದಿಂದ ಎಲ್ಲ ಊರದಿಂದ ದನಗಳು ಬಂದಿರ್ತಾವೆ. ಇಲ್ಲಿಗೆ ಬಂದಿದ್ದಕ್ಕೆ ಏನೈತಿ, ನಾವು ಎಲ್ಲ ದನಗಳದ್ದು ಏನು ಕಷ್ಟ ಸುಖ ಏನೈತಿ ಎಲ್ಲ ತಿರುಗಾಡಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ನಿನ್ನೆ ಅದು ನಾವು ತಿರುಗಾಡೋ ಹೊತ್ನ್ಯಾಗ ಒಂದು ಆಕಳ, ಜರ್ಸಿ ಆಕಳ ಮತ್ತು ಒಂದು ಹೋರಿ ಘಟನೆ ಆಯಿತು. ಅದಕ್ಕೆ ಕೂಡ ನಾವು ಇಲ್ಲಿ ದವಾಖಾನೆ ಅವರಿಗೆ ತಿಳಿಸಿ ಅದರ ಮಣ್ಣು ಮಾಡೋದು ಯೋಜನೆ ಕೂಡ ಮಾಡಿ ನಾವೇ ಸ್ವತಃ ನಿಂತು ಕಿಸಿಂದ ಎಲ್ಲ ನಮ್ಮ ಸಂಘಟನೆದವ್ರು ಕೂಡಿ ನಾವು ಮಣ್ಣು ಮಾಡೇವು. ಮಣ್ಣು ಮಾಡಿ ಮತ್ತು ನಾವು ಈಗೇನಾದರೂ ಹಾನಿ ಆಗೈತಿ, ಆ ಹಾನಿಗೆ ಕನಿಷ್ಠ ಅಂದರೂ ಒಂದು 50,000 ರೂಪಾಯಿ ನಮಗೆ ಅನುದಾನ ನೀಡಬೇಕು ಸರ್ಕಾರ ಅಂಥೇಳಿ ನಮ್ಮ ಮನವಿ ಕೂಡ ಐತಿ. ಅದಕ್ಕೆ ಅದು ಸರ್ಕಾರ ಇಚ್ಛೆಯಿಂದ ಅವರು ಒಂದು ಸ್ವಲ್ಪ ಮನಸ್ಸು ಮೇಲೆ ತೊಗೊಂಡು ಬಡವ್ರು ಇರ್ತಾರೆ, ರೈತರು ಇರ್ತಾರೆ ಅಂತ ಹೇಳಿ ಕಿಸಿಂದ ಒಂದು ಸ್ವಲ್ಪ ಮಾಡಿದ್ರೆ ಭಾಳ 50,000 ರೂಪಾಯಿ ಅನುದಾನ ಕೊಟ್ಟರೆ ಚಲೋ ಆಗ್ತದೆ. ಹೆಸರು ದಾದಾಪೀರ್ ಲಾಲ್ ಸಾಬ್ ಮುಜಾವರ್, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ನಗರಾಧ್ಯಕ್ಷ. ಗ್ರಾಮದ ಸರಹದ್ದಿನಲ್ಲಿ ಬರುವಂಥ ಜಾನುವಾರುಗಳ ಒಂದು ಜಾತ್ರೆಯಲ್ಲಿ ಇಲ್ಲೆಲ್ಲ ಎತ್ತುಗಳು, ಹಸುಗಳು ಎಲ್ಲವೂ ಪ್ರದರ್ಶನ ಇದ್ದಾವೆ, ಮಾರಾಟಕ್ಕೆ ಬಂದಿದ್ದಾವೆ. ನೋಡಿ ಭಾಳ ಖುಷಿ ಆಯಿತು. ಈಗ APMC ಇಲಾಖೆ ಮತ್ತು ಪಶು ಇಲಾಖೆಯವರು ನೇತೃತ್ವದಲ್ಲಿ, ಜಿಲ್ಲಾಡಳಿತದ ನೇತೃತ್ವದಲ್ಲಿ ಜಾನುವಾರುಗಳನ್ನು ಪ್ರಥಮ, ದ್ವಿತೀಯ, ತೃತೀಯ ಈ ಥರ ಆಯ್ಕೆಯನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ ಆಯ್ಕೆ ಮಾಡ್ತಿದ್ದಾರೆ, ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಅದೇ ಥರನಾಗಿ ನಾವು ಕೂಡ ಇಲ್ಲಿ ಬಂದು ಎಲ್ಲ ನೋಡಿ ಭಾಳ ಖುಷಿ ಆಯಿತು. ಈ ನಾಳೆ ನಡೆಯುವಂಥ ಬಹುಮಾನದ ಒಂದು ಕಾರ್ಯಕ್ರಮದಲ್ಲಿ, ಪ್ರಶಸ್ತಿ ವಿತರಣೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸಮಸ್ತ ರೈತರಿಗೆ ಒಂದು ಪ್ರೋತ್ಸಾಹಕವಾಗಿ ಇಂಥ ಒಂದು ಸಾಂಪ್ರದಾಯಿಕ ಕೃಷಿ ಇವತ್ತು ಕಡಿಮೆ ಆಗ್ಲಿಕ್ಕತ್ತದ, ನಶಿಸ್ಲಿಕ್ಕತ್ತದ. ಇದನ್ನು ಮತ್ತೆ ನಾವು ಪುನಶ್ಚೇತನಗೊಳಿಸಬೇಕು, ಇದನ್ನು ಅಭಿವೃದ್ಧಿಪಡಿಸಬೇಕು, ದೊಡ್ಡ ಮಟ್ಟದಲ್ಲಿ ರೈತರು ಮತ್ತೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಐತಿ. ಆ ಕಾರಣಕ್ಕೋಸ್ಕರ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಈ ರೈತರಿಗೆ ಏನು ಪ್ರಶಸ್ತಿಗಳನ್ನು ವಿತರಣೆ ಸರ್ಕಾರ ಜಿಲ್ಲಾಡಳಿತ ಮಾಡ್ತದಲ್ಲ, ನಾವು ಕೂಡ ಅವರಿಗೆ ಪ್ರೋತ್ಸಾಹಕವಾಗಿ ಪ್ರಶಸ್ತಿ, ಅವರಿಗೆ ಸನ್ಮಾನ ಗೌರವವನ್ನು ನೀಡ್ತೀವಿ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಎಲ್ಲ ರೈತರು ಬರಬೇಕು, ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು.
ಸಿಬ್ಬಂದಿ ವ್ಯವಸ್ಥೆ ಒಂದು ಜನ ಮಾತ್ರ ಒಳಗಡೆ ಬರಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ. ಸರ್ ದಯವಿಟ್ಟು ಇಬ್ಬರು ಸಿಬ್ಬಂದಿಯನ್ನು ಒಳಗಡೆ ಕಳಿಸ್ಕೊಡಿ ಸರ್. ಇದು ನಾವು ಅಕ್ಲೂಸಿನ ತಂದಿವ್ರಿ ಸಣ್ಣ ಹುಡುಗರು 2 ಸಂಬಂಧ. ಇದು ಪಾಕಿಸ್ತಾನ ಬ್ರೀಡ್ ಅಂತೇಳಿ ಅವ್ರು ಕೊಟ್ಟರಲ್ಲ ವ್ಯಾಪಾರಸ್ಥರು. ತಂದು ಒಂದು 5-6 ವರ್ಷ ಐತ್ರಿ. ಮನೆಗೆ ಸಣ್ಣ ಹುಡುಗರೆಲ್ಲ ಇದ್ರ ಮೇಲೆ ಕೂತು ಆಡಿ ಪ್ರಾಕ್ಟೀಸ್ ಮಾಡ್ಯಾರ ಈಗ. ಮತ್ತು ಸಣ್ಣ ಹುಡುಗರು ಕೂತ್ರೆ ಅದೇನು ಒದಿದಿಲ್ಲ ಏನು ಒದಿದಿಲ್ಲ ಯಾವುದೂ ಇದು ಸಣ್ಣ ಹುಡುಗರ ಸಂಬಂಧ ಆಟ ಆಡಿ ತಂದಿದ್ದೀವಿ ರೀ. ಸರ್ ಇದು ಅವಾಗ ಎಷ್ಟು ಕೊಡ್ತಿದ್ದೀರಿ? ಇದು ಅವಾಗ 25,000 ಕೊಡ್ತಿದ್ದೀವಿ ರೀ. 25,000. ಸರಿ, ಇವತ್ತಿದು ಇಲ್ಲಿ ಮಾರಾಟ ಮಾಡ್ತಿದ್ದೀರಿ? ಇಲ್ಲಿ ಸುಮ್ಮನೆ ಪ್ರದರ್ಶನ ಸಂಬಂಧ ಪ್ರದರ್ಶನ ಸಲುವಾಗಿ ಮತ್ತೆ ಯಾರಿಗಾರು ಮತ್ತೆ ಇಂಟ್ರೆಸ್ಟ್ ಇದ್ದವ್ರು ಇಂಥ ತರಲಿ ಅಂತೇಳಿ. ಹಾಂ. ಬರೀ ಈಗ ಅದರ ಹುಡುಗರು ಇದ್ರ ಬೇಗ ಕೂಡಾಕ ಅದು ಭಯ ಪಡೋದಿಲ್ಲ, ಕೂತ್ರದ ಏನೋ ಮಾಡಲ್ಲ. ಆದರೆ ಈಗ ಹುಡುಗರಿಗೆ ಇದಿಲ್ಲ ಆಟಿಕೆ ಸಾಮಾನು ಕೊಡ್ಸೋ ಬದಲಿ ನೀವು ರೇಲ್ ಕುದುರೆ ಕೊಡಿಸ್ಬಿಟ್ರಿ ಆಟ ಆಡೋಕೆ ಹೋದಿ. ಆಡೋ ಎಷ್ಟು ವರ್ಷ ಆಯ್ತದ್ರಿ ಸರ್ ಅದಕ್ಕೆ? ತಂದು 5 ವರ್ಷ ಆಯ್ತಲ್ಲ. ಇದು ಪಾಕಿಸ್ತಾನ ಬಿಡ್ರಿ? ಹಾಂ, ಪಾಕಿಸ್ತಾನ ಬಿಡ ಅಂತೇಳಿ ಕೊಟ್ಟಾರೆ ನಮ್ಗೆ ವ್ಯಾಪಾರಸ್ಥರಲ್ಲಿ ಅಕ್ಲೂಸ್ದಾಗ. ಹಾಂ. ಅಕ್ಲೂಸ್ದಾಗ ಕುದುರೆ ಜಾತ್ರೆನೇ ಇರ್ತದೆ ರೀ. ಹಾಂ. ಇದು ಕಾರ್ತಿಕ ಏಕಾದಶಿ. ಅದಕ್ಕೆ ಅಲ್ಲಿಂದ ತಂದಿದ್ದೀವಿ. ಹೆಸರು ಸರ್? ಅಂಬಾದಾಸ್ ಚಿಂತಾಮಣಿ ಕುಲಕರ್ಣಿ. ಇಲ್ಲೇ ಜುನಾಳ್ ತೋಟ ಅದ ನಮ್ಮದು. ಹಾಂ, ಓಕೆ. ಗಾಡಿ ತಗೊಂಡು ಎರಡು ದನ ಬಾಬಾನಗರದೊಂದು ಸರ್ ಓಕೆ. ಇಂದು ನಾವು ರೈತ ಸಂಘಟನೆಯಿಂದ ತೊರವಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ದನ ಜಾನುವಾರುಗಳ ಜಾತ್ರೆಯಲ್ಲಿ ಸಮಸ್ತ ಎಲ್ಲ ರೈತರು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಗ್ರಾಮಗಳಿಂದ ಇಲ್ಲಿ ತಮ್ಮ ಜಾನುವಾರುಗಳನ್ನು ತಂದು ಪ್ರದರ್ಶನ ಮಾಡ್ತಿದ್ದಾರೆ ಮತ್ತು ಮಾರಾಟ ಮಾಡ್ತಿದ್ದಾರೆ. ಭಾಳ ಒಂದು ಖುಷಿ ವಿಚಾರ. ಆದ್ರೆ ಅದರ ಜೊತೆಗೆ ನಮ್ಮದು ಏನಪ್ಪ ಅಂದರೆ ಇವತ್ತಿನ ನೋವಿನ ಸಂಗತಿ ಅಂತಂದರೆ ಇಲ್ಲಿ ತಂದಂಥ ಜಾನುವಾರುಗಳು ಏನೋ ಅಕಾಲಿಕವಾಗಿ ಅವುಗಳಿಗೆ ಹಾರ್ಟ್ ಅಟ್ಯಾಕ್ ಗುಂಡಿಸಲಿ ಅಂತ ಕರೀತಾರೆ. ಆ ಥರ ಆದಾಗ ನಿನ್ನೆ ಏನಾಯಿತು, ಸಡನ್ನಾಗಿ ಒಂದು ಗಿರ್ ಆಕಳು ಮತ್ತು ಒಂದು ರೇಸ್ ಹೋರಿ ಎರಡೂ ಅಚಾನಕ್ಕಾಗಿ ಪ್ರಾಣ ಕಳ್ಕೊಂಡು ಅದನ್ನು ಅಂತ್ಯಕ್ರಿಯೆಯನ್ನು ನಿನ್ನೆ ಇದೇ ಜಾಗದಲ್ಲಿ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಆ ಸ್ಥಳದಲ್ಲಿ ಒಂದು ಸರ್ಕಲ್ ಮಾಡುವಂಥ ಒಂದು ನೆನಪಿಗಾಗಿ, ಯಾಕಂದರೆ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ಬಂದು ಆ ಪ್ರಾಣ ಕಳ್ಕೊಂಡಿದ್ದಾವೆ ಅಂದ್ರೆ ಅದಕ್ಕೊಂದು ಸರಿಯಾದ ಸ್ಥಾನಮಾನ ಸಿಗಬೇಕು ಅನ್ನೋಂಥ ನಮ್ಮ ಬೇಡಿಕೆ ಐತಿ. ಮತ್ತು ಮುಂದೆ ಏನಪ್ಪ ಅಂದ್ರೆ ಈ ಇಲಾಖೆಗಳು, ಪಶು ಇಲಾಖೆ ಆಗಿರ್ಬೋದು, APMC ಅವರಾಗಿರ್ಬೋದು, ಇಂಥ ಜಾನುವಾರುಗಳು ರೈತರ ಇನ್ನು ಮುಂದೆ ಎಲ್ಲೇ ಆ ರೈತರ ಕೃಷಿ ಜಮೀನದಲ್ಲೇ ಆಗಿರಲಿ, ಇಂಥ ಒಂದು ಜಾನುವಾರುಗಳ ಜಾತ್ರೆಯಲ್ಲೇ ಆಗಿರಲಿ, ಏನೇ ಒಂದು ಪ್ರಾಣ ಕಳ್ಕೊಂಡು ಅಂದರೆ ಸರ್ಕಾರದಿಂದ ಇವಾಗ ಕೊಡ್ತಕ್ಕಂಥ ಪರಿಹಾರ 10,000 to 15,000 ರೂಪಾಯಿ ಕೊಡ್ತಾರೆ ಒಂದು ಜಾನುವಾರು ಅದು ಪ್ರಾಣ ಕಳ್ಕೊತಂದ್ರೆ. ಆದರೆ ನಮ್ಮ ಬೇಡಿಕೆ ಏನು, ಆ 10-15,000 ರೂಪಾಯಿ ಯಾವ ಕಾರಣಕ್ಕೂ ಎದಕ್ಕೂ ಆಗೋದಿಲ್ಲ. ರೈತ ಮತ್ತೆ ಅದರ ಬದುಕು ಕಟ್ಕೋಬೇಕಮ್ಮ, ಕೃಷಿ ಅವಲಂಬನೆ ಆಗಿರ್ತಾನೆ. ಅದಕ್ಕೆ ಸರ್ಕಾರದಿಂದ 50,000 ರೂಪಾಯಿ ಕನಿಷ್ಠ ಅಂದ್ರೂ ನಿಗದಿಗೊಳಿಸಬೇಕು. ಇವೆಲ್ಲ ಪರಿಶೀಲನೆ ಆಗಬೇಕು. ಇವೆಲ್ಲ ಮುಂದೆ ಈ 10 ವರ್ಷ 20 ವರ್ಷದಿಂದನೂ ಅದೇ ದರವನ್ನು ನಿಗದಿ ಮಾಡ್ಕೊಂಬಂದು ಪರಿಹಾರ ಕೊಡ್ತೀನಿ ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಖರ್ಚು ವೆಚ್ಚ ಇದೆ. ನೀವು 10,000 15,000 ರೂಪಾಯಿ ಕೊಡೋದ್ರೊಳಗೆ ಆತ ರೈತ ಕಚೇರಿಗೆ ಅಲದಾಡ 5,000 ಹೋಗ್ತೈತಿ ಖರ್ಚು ವೆಚ್ಚ. ಆ JCB ಬಂದು ಮಣ್ಣು ಮಾಡೋಕೆ 3-4 ಸಾವಿರ ತೊಗೊತಾರೆ. ಮತ್ತು ಇವ್ರು 10-15,000 ರೂಪಾಯಿ ಕೊಟ್ಟು ಕೇಸಿಂದ್ರೆ ಇವರು ಯಾವ ಪರಿಹಾರ ಸಾಂತ್ವನ ಕೊಡ್ತಾರ ರೈತನಿಗೆ? ಸರ್ಕಾರ ರೈತನಿಗೆ ಹೆಗಲಿ ಕೊಡೋದಾದ್ರೆ ಯಾರು ಈ ರೈತರ ಒಂದು ಪ್ರಾಣಿಗಳು ಏನೋ ಜಾನುವಾರು ಪ್ರಾಣ ಕಳ್ಕೊತಾವಲ್ಲ ಅವುಗಳಿಗೆ ಕನಿಷ್ಠ ನಮ್ಮ ಬೇಡಿಕೆ ಏನಂದ್ರೆ 50,000 ರೂಪಾಯಿ ನಿಗದಿಗೊಳಿಸ್ಬೇಕು ನಮ್ಮ ಬೇಡಿಕೆ ಇದೆ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು. ಓಕೆ. ಹೇಗೆ ಸರ್ ಇಲ್ಲಿ ಬೆಳಿಗ್ಗೆ ಹೇಗದ ಜಾತ್ರೆಗಳೊಳಗೆ ವ್ಯಾಪಾರ?
ಕೂತಿಗೆ ಸ್ವಲ್ಪ ಅರೆ